ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 13ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನ ಅದ್ಭುತ ಕೃತ್ಯ, ಮಹತ್ ಕಾರ್ಯ, ನ್ಯಾಯ ನಿರ್ಣಯಗಳನ್ನು ನೆನಪು ಮಾಡಿಕೊಳ್ಳಿರಿ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದ್ರೆ ಪ್ರೀತಿ ಉಳ್ಳ ದೇವಜನರೇ, ಕರ್ತನ ಆತ್ಮನೇ ಮುಂಚಾನೆ ವೇಳೆಯಲ್ಲಿ ಆತನು ತನ್ನ ವಾಗ್ದಾನವನ್ನ, ತನ್ನ ವಾಕ್ಯವನ್ನ ಈ ರೀತಿಯಾಗಿ ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನಾವು ಯಾವುದನ್ನು ಇವತ್ತು ನೆನಪಿಸಿಕೊಳ್ಳಬೇಕು? ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿದ್ದಂತಹ ತೊಂದರೆಗಳನ್ನ ಇವತ್ತು ನೆನಪಿಸಿಕೊಳ್ಳಬೇಕಾ? ನಮ್ಮ ಜೀವಿತದಲ್ಲಿ ಇದ್ದಂತಹ ಒಂದು ರೋಗಗಳನ್ನ, ಸಮಸ್ಯೆಗಳನ್ನ, ಒಂದು ಸಾಲಗಳನ್ನ ಇವತ್ತು ನೆನಪಿಸಿಕೊಳ್ಳಬೇಕಾ? ಇವತ್ತು ನಾವು ಯಾವುದನ್ನ ನೆನಪಿಸಿಕೊಳ್ಳಬೇಕಂದರೆ, ನಮ್ಮ ಜೀವಿತದಲ್ಲಿ ದೇವರು ನಮಗಾಗಿ ಮಾಡಿದಂತಹ ಒಂದು ನ್ಯಾಯ ನಿರ್ಣಯಗಳು, ಕರ್ತನು ನಮ್ಮ ಜೀವಿತದಲ್ಲಿ ನಮಗಾಗಿ ಮಾಡಿದಂತಹ ಯುದ್ಧಗಳು, ಕರ್ತನು ನಮ್ಮ ಜೀವಿತದಲ್ಲಿ ನಮಗಾಗಿ ಮಾಡಿದಂತಹ ಒಂದು ಸಹಾಯಗಳು, ಅವುಗಳನ್ನ ನಾವೇನ್ ಮಾಡಬೇಕು? ನೆನಪಿಸಿಕೊಳ್ಳಬೇಕು. ದೇವರು ಮಾಡಿದಂತಹ ವಾಗ್ದಾನಗಳನ್ನು ಇವತ್ತು ನೆನಪಿಸಿಕೊಳ್ಳಬೇಕು. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಅದ್ಭುತ ಕೃತ್ಯಗಳನ್ನ ಇವತ್ತು ನೆನಪಿಸಿಕೊಳ್ಳಬೇಕು. ಆತನೇನ್ ಮಾಡುವವನಾಗಿದ್ದಾನೆ? ನಾವು ಸಾಲದ ಮಾರ್ಗದಲ್ಲಿ ನಡೆದು ಹೋಗುವಾಗ, ಒಂದು ಕಣ್ಣೀರಿನ ಮಾರ್ಗದಲ್ಲಿ ನಾವು ನಡೆದು ಹೋಗುವಾಗ, ಒಂದು ರೋಗದ ಪರಿಸ್ಥಿತಿಗಳಲ್ಲಿ ನಾವು ನಡೆದು ಹೋಗುವಾಗ, ಆತನು ನಮಗೆ ಸಹಾಯವನ್ನು ಮಾಡಿದ್ದಾನ. ನಾವೇನ್ ಮಾಡ್ಬೇಕು? ನೆನಪು ಮಾಡಿಕೊಂಡು ಆತನಿಗೆ ಕೃತಜ್ಞತಾ ಸ್ತುತಿಯನ್ನ ಮಾಡಬೇಕು. ಒಂದು ಕಾಲದಲ್ಲಿ ನಾವು ಒಂದು ರೋಗದ ಸಮಸ್ಯೆಯಲ್ಲಿ ನಡೆದು ಹೋಗುತ್ತಾ ಇದ್ದೆವು, ಒಂದು ಕಣ್ಣೀರಿನ ಮಾರ್ಗದಲ್ಲಿ ನಡೆದು ಹೋಗುತ್ತಾ ಇದ್ದೆವು, ಒಂದು ಎಲ್ಲರೂ ಕೈ ಬಿಡಲ್ಪಟ್ಟಂತಹ ಒಂದು ಪರಿಸ್ಥಿತಿಯಲ್ಲಿ ನಡೆದು ಹೋಗುತ್ತಾ ಇದ್ದೆವು. ಆ ಎಲ್ಲಾ ಪರಿಸ್ಥಿತಿಗಳಲ್ಲಿ ಕರ್ತನು ನಮ್ಮ ಸಂಗಡಿಗನಾಗಿ ಬಂದು ನಿಂತುಕೊಂಡದನ್ನ ನಾವೇನ್ ಮಾಡ್ಬೇಕು? ನೆನಪಿಸಿಕೊಳ್ಳಬೇಕು. ದೇವರು ನಮ್ಮ ಜೀವಿತದಲ್ಲಿ ಒಂದು ರೋಗವನ್ನ ಬದಲಾವಣೆ ಮಾಡಿದ್ದನ್ನ ನಾವು ನೆನಪು ಮಾಡಿಕೊಂಡು ಆತನಿಗೆ ಅನುದಿನ ಕೃತಜ್ಞತಾ ಸ್ತುತಿಯನ್ನ ಮಾಡಬೇಕು. ಆದರೆ ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಅದ್ಭುತ ಕೃತ್ಯಗಳನ್ನ ನಾವೇನ್ ಮಾಡುವವರಾಗಿದ್ದೇವೆ? ಮರೆತು ಬಿಡುವವರಾಗಿದ್ದೇವೆ, ಹಿಂದಿರುಗಿಕೊಂಡು ಹೋಗಿ ಬಿಡುವವರಾಗಿದ್ದೇವೆ. ಆ ರೀತಿಯಾಗಿ ನಾವು ಮಾಡಬಾರ್ದು. ದೇವರೇ, ನೀನ್ ನನ್ನ ಜೀವಿತದಲ್ಲಿ ಅನೇಕ ಅದ್ಭುತ ಕೃತ್ಯಗಳನ್ನ ಮಾಡಿದ್ಯಾ. ಕರ್ತನೆ, ನೀನ್ ನನ್ನ ಪರವಾಗಿ ನಿಂತಿದ್ಯಾ. ಕರ್ತನೆ, ನೀನ್ ನನ್ನ ಪರವಾಗಿ ನಿಂತು ಅನೇಕ ಸ್ಥಳಗಳಲ್ಲಿ ನೀನ್ ಮಾತನಾಡಿದ್ಯಾ. ಕರ್ತನೆ, ನಾನೇ ಸ್ತೋತ್ರವನ್ನ ಮಾಡುತ್ತೇನೆ ಸ್ವಾಮಿ ಎಂದು ಆತನಿಗೆ ನಾವೇನ್ ಮಾಡಬೇಕು? ಅನುದಿನವೂ ಸ್ತೋತ್ರವನ್ನ ಸಲ್ಲಿಸಬೇಕು. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲರ ಜೀವಿತದಲ್ಲಿ ನಾವು ನೋಡುವಾಗ, ಇಸ್ರಾಯೇಲರು ಅವರು ಐಗುಪ್ತ ದೇಶದಿಂದ ಬರುವಾಗ, ಕರ್ತನ ಅವರ ಜೀವಿತದಲ್ಲಿ ಎಂತಹ ದೊಡ್ಡ ದೊಡ್ಡ ಐಗುಪ್ತ ಸಂಗತಿಗಳನ್ನ ಅಲ್ಲಿ ಉಂಟು ಮಾಡಿದನು, ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳಲ್ಲಿ ಮಾಡಿದನು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಅನೇಕ ಒಂದು ಸಂಗತಿಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಾರಲ್ಲಪ್ಪ, ಅದೆಲ್ಲವನ್ನು ನಾವು ನೆನಪಿಸಿಕೊಂಡು ಅನುದಿನವೂ ಕರ್ತನಿಗೆ ಏನ್ ಮಾಡ್ಬೇಕು? ಸ್ತೋತ್ರವನ್ನ ಮಾಡುವಾಗ ಇನ್ನು ಹೆಚ್ಚಿನ ಒಂದು ಪ್ರಸನ್ನತೆನ ಆತನಿಂದ ನಾವೇನ್ ಮಾಡ್ಲಿಕ್ಕೆ ಹೊಂದಿಕೊಂಡಿಕ್ಕೆ ಸಾಧ್ಯವಾಗ್ತದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು ಅಪ್ಪ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರ ಜೀವಿತದಲ್ಲಿ ಮಾಡಿದಂತಹ ಅದ್ಭುತ ಕೃತ್ಯಗಳು, ನ್ಯಾಯ ನಿರ್ಣಯಗಳು, ಪ್ರೀತಿ ಸಾಧನೆಗಳು ನಾವು ನೆನಪಿಸಿಕೊಳ್ಳುವವರಾಗಿದ್ದೇವೆ. ಅದಕ್ಕಾಗಿ ಅನುದಿನ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.